ಸೊ ನಿಮ್ಮ ಅನುಭವ ಮತ್ತು ನಿಮ್ಮ ಅನಿಸಿಕೆಯನ್ನು ಹೇಳೋದಾದರೆ ಈಗಿನ ಯೂತ್ ಮತ್ತು ಜಿಮ್ ಅದು ಹೆಂಗೆ ತಗೊಂಡು ಹೋಗಬೇಕಾಗತ್ತೆ, ಸಮತೋಲನ ಹೇಗಿರಬೇಕಾಗತ್ತೆ? ಈಗ ಮೇಡಮ್ ಜಿಮ್ ಎಲ್ಲ ಈಗ ಬಂದಿರೋದು, ಮೊದಲೆಲ್ಲ ಪ್ರೊಫೆಷನಲ್ಸ್ ಮಾತ್ರ ಜಿಮ್ ಮಾಡ್ತಾರೆ. ಈಗ ಅದೊಂದು ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ. ಜಿಮ್ಮಿಗೆ ಹೋದರೆ ಮಾತ್ರ ಹೆಲ್ತಿ ಅನ್ನಂಗೆ, ಯೋಗ ಮಾಡ್ಬಿಟ್ಟಿದ್ದಾರೆ, ವಾಕಿಂಗ್ ಮಾಡ್ತಿದ್ದಾರೆ, ರನ್ನಿಂಗ್ ಮಾಡ್ತಿದ್ದಾರೆ, ಬರೀ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿದ್ದಾರೆ. ಬಟ್ ನನ್ನ ಟ್ರೈನರ್ ನನಗೆ ಯಾವಾಗಲೂ ಹೇಳೋರು, ನಾವು ಎಲ್ಲರನ್ನು ನೋಡಿ ಹೌದು ದಪ್ಪ ಆಗಬೇಕು, ಅವ್ನ ಥರ ಮಾಸ್ ಮಾಡಬೇಕು, ಇಲ್ಲ ಇವನ್ ಥರ 0 ಸೈಜ್ ಮಾಡಬೇಕು, 6 ಪ್ಯಾಕ್ ಮಾಡ್ಬೇಕು ಅನ್ಕೊಂಡು. ನನ್ನ ಟ್ರೈನರ್ ನನಗೆ ಹೇಳ್ತಿದ್ದೊಂದೇ, ದಪ್ಪ ಆದರೆ ನಿನ್ನ ಕೇಸ್ ಜಾರಿ ಕೆಳಗೆ ಬಿದ್ದುಬಿಟ್ರೆ ಹೇಳೋಕ್ಕಾಗದೆ ಇರೋಷ್ಟು ದಪ್ಪ ಆಗಬಾರ್ದು. ತೀರಾ ತೆಳ್ಳಗಾದರೆ ನಿನಗೆ ಯಾರು ಹೊಡೆದಾಗ 10 ಅಡಿ ದೂರ ಹೋಗಿ ಬೀಳೋಷ್ಟು ತೆಳ್ಳಗಾಗಬಾರ್ದು. ಸೊ ಇವೆರಡೂ ಕೂಡ ಫಿಟ್ನೆಸ್ ಅಲ್ಲ. ಫಿಟ್ನೆಸ್ ಅಂದರೆ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತೀನಿ, ಸಂಜೆ ಕೂಡ ನಾನು ಅಷ್ಟೇ ಎನರ್ಜಿನ ಫೀಲ್ ಮಾಡ್ತೀನಿ, ಅದು ಫಿಟ್ನೆಸ್. ನಾನು ಬೆಳಿಗ್ಗೆ ಎಲ್ಲ ಜಿಮ್ ಮಾಡ್ತೀನಿ, ಇಡೀ ದಿನ ಮಲ್ಕೊತೀನಿ ಅಂದರೆ ಅದು ಫಿಟ್ನೆಸ್ ಅಲ್ಲ. ಸೊ ನಮ್ಮ ಹೆಲ್ತ್ ಏನಿದೆ ಬಹಳ ಮುಖ್ಯ ಮೇಡಮ್. ಇವಾಗ ನಾವು 1 ಕೋಟಿ ಅಂತ ಬರೆದ್ರೆ 1 ಅಂತ ಬರೆದು 7 ಸೊನ್ನೆ ಹಾಕಿದ್ರೆ 1 ಕೋಟಿ ಆಗುತ್ತೆ. ಆ ಸೊನ್ನೆಗಳಿಗೆಲ್ಲ ಫಸ್ಟು ನಾವು ಮಾಡಿರೋ ಆಸ್ತಿ, ನಮ್ಮ ತಂದೆ ತಾಯಿ, ನಮಗಿರುವಂಥ ಕಾರು, ನಮಗಿರುವಂಥ ಬಂಗ್ಲೆ ಅಂತ ನಾವು ಅಂದ್ಕೊಂಡ್ರೆ 7 0ಗಳನ್ನು, ಈ 1 ಏನಿದೆಯಲ್ಲ ಫಸ್ಟಿಗೆ ಅದು ನಮ್ಮ ಹೆಲ್ತ್. ಆ 1 ಇಲ್ಲ ಅಂದರೆ ಈ ಎಲ್ಲ 0ಗಳು 0ನೇ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ಬನದ ತುಂಬ ಹಣ್ಣು ಗಿಳಿ ಬಾಯಿಗೆ ಹುಣ್ಣು ಅಂತ. ಅಂದರೆ ಬನ ತುಂಬ ಹಣ್ಣಿದೆ, ಬಟ್ ಅದನ್ನು ತಿನ್ನೋ ಗಿಳಿ ಬಾಯಿಗೆ ಹುಣ್ಣು. ನಾವು 60-70 ವರ್ಷಗಳ ಕಾಲ ಕಷ್ಟಪಡ್ತೀವಿ, ದುಡಿತೀವಿ, ಆಸ್ತಿ ಮಾಡ್ತೀವಿ, ಮಕ್ಕಳನ್ನೆಲ್ಲ ಮಾಡ್ತೀವಿ, ಮೊಮ್ಮಕ್ಕಳು ನೋಡ್ತೀವಿ. ಬಟ್ ಆ ಮೊಮ್ಮಕ್ಕಳು ಯಾರ್ದೋ ಮದುವೆ ಇದೆ ಅಂದಾಗ ಒಂದು ಲಾಡು ತಿನ್ನಕ್ಕೆ 10 ಸಲ ಯೋಚನೆ, ಯಾಕಂದರೆ ಶುಗರ್ ಫ್ಯಾಕ್ಟ್ರಿ ಆಗಿರ್ತೀವಿ. ಸೊ ಇದು ಹೆಲ್ತ್ ಅಲ್ಲ. ಹೆಲ್ತ್ ಅಂದರೆ ನೀವು 60 ವರ್ಷ ಆದರೂ ಕೂಡ ನೀವು ಒಂದು 2 ಕಿಲೋಮೀಟರ್ ವಾಕ್ ಮಾಡ್ತೀರಾ, ಅದು ಹೆಲ್ತ್. ಸೊ ಇವತ್ತು ನನಗಿಂತ ನಮ್ಮ ತಂದೆ ಹೆಲ್ತಿ ಆಗಿದ್ದಾರೆ, ಅವ್ರಿಗೆ ಇವತ್ತು 60-62 ವರ್ಷ, ನನಗಿಂತ ಹೆಲ್ತಿ ಆಗಿದೆ. ಯಾಕಂದ್ರೆ ಅವ್ರು ಅವತ್ತಿನ ಫುಡ್ ಹ್ಯಾಬಿಟ್ಸು, ಲೈಫ್ ಸ್ಟೈಲು. ಇವತ್ತು ನಾವು ಈ ರೇಸಲ್ಲಿ ಓಡ್ತಾ ಹೆಲ್ತ್ನ ಬಿಟ್ಟಿದ್ದೀವಿ. ಗೆಲ್ಲಬೇಕು ಅನ್ನೋ ಈ ರೇಸಲ್ಲಿ ಎಲ್ಲೋ ಒಂದು ಕಡೆ ಸೋತ್ ಬಿಡ್ತೀವಿ ನಾವು, ಯಾಕಂದರೆ ಹೆಲ್ತ್ ಇಲ್ಲ. ಎಲ್ಲ ಸಾಧನೆ ಮಾಡ್ತೀವಿ, ಮಧ್ಯದಲ್ಲಿ ಫಿಟ್. ನೀವು ಹೇಳಿದ್ರಿ ಜಿಮ್ಮಲ್ಲಿ ಎಷ್ಟು ಜನ ಸಾಯ್ತಾರೆ ಅಂತ, ಯಾಕಂದರೆ ನಾವು ರಿಯಾಲಿಟಿಲಿ ಬದುಕಬೇಕು. ಅವ್ನು ಯಾರೋ ಬಾಡಿ ಬಿಲ್ಡರ್, ಅವ್ನು ಮಾಡಿಬಿಟ್ಟಿದ್ದಾನೆ ಬಾಡಿ ಅಂತೇಳಿ ಹಾಗೆ ಮಾಡಬೇಕು ಅಂತ ಎಷ್ಟೋ ಜನ ಸ್ಟಿರಾಯ್ಡ್ಸ್ ತೊಗೊತಿದ್ದಾರೆ, ಎಷ್ಟೋ ಜನ ಪ್ರೋಟೀನ್ ಓಕೆ, ಪ್ರೋಟೀನ್ ಅಂದರೆ ಒಂದು ಸಪ್ಲಿಮೆಂಟ್ ಆಗಿದೆ. ಎಷ್ಟೋ ಜನ ಸ್ಟಿರಾಯ್ಡ್ಸು, ಬೇರೆ ಬೇರೆ ಸಪ್ಲಿಮೆಂಟ್ಸ್, ಯಾಕಂದರೆ ಇವಾಗ ಫ್ಯಾಟ್ ಬರ್ನರ್ಸ್ ತೊಗೊತಾರೆ. ಸೊ ಫ್ಯಾಟ್ ಬರ್ನರ್ಸ್ ತೊಗೊಂಡಾಗ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಸೊ ನೀವು ನೀವು ಚೆನ್ನಾಗಿದ್ರೆ ಓಕೆ, ಬಟ್ ಅದೇ ಟೈಮಲ್ಲಿ ನಿಮ್ಮ ಹಾರ್ಟ್ ವೀಕ್ ಆಗಿದ್ರೆ, ನಿಮ್ಮ ಹಾರ್ಟ್ನಲ್ಲಿ ಎಲ್ಲೋ ಒಂದು ಕಡೆ ಕ್ಲಾಟ್ಸ್ ಇದ್ದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೇ ಆಗುತ್ತೆ. ಸೊ ಜಿಮ್ ಹೌದು, ಬಟ್ ಅದಕ್ಕೊಂದು ಲಿಮಿಟ್ ಇದೆ, ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ಆ ಲಿಮಿಟ್ನಲ್ಲಿ ಇದ್ದಾಗ ನಾವು ಹೆಲ್ತಿಯಾಗಿರ್ತೀವಿ. ಜೊತೆಗೆ ನಾವು ಮಾಡುವಂಥ ಊಟ ಬರೀ ನಾವು ಹೊಟ್ಟೆಗೆ ಹಾಕುವಂಥದ್ದೇ ಊಟ ಅಲ್ಲ, ನಾವು ಕಣ್ಣಿನಿಂದ ಏನು ಒಳಗೆ ಹಾಕ್ತೀವಿ, ಕಿವಿಯಲ್ಲಿ ಏನು ಕೇಳ್ತೀವಿ, ಏನು ಯೋಚನೆ ಮಾಡ್ತೀವಿ, ಇವೆಲ್ಲವೂ ಕೂಡ ನಾವು ದೇಹಕ್ಕೆ ಹಾಕ್ತೀವಿ, ಎಲ್ಲವೂ ಕೂಡ ಊಟ. ನಾವು ನಮ್ಮಲ್ಲಿ ಡಾಕ್ಟ್ರುಗಳಿಗೆ ದೇವರು ಅಂತ ಹೇಳ್ತೀವಿ. ಸೊ ನಾವು ಹಾಗೆ ನೋಡ್ತೀವಿ, ನೀವು ಕೂಡ ಪೇಷಂಟ್ಸ್ಗಳನ್ನು ಹಾಗೆ ನಮ್ಮವರೇ. ಈ ಮಾನವೀಯತೆ ಅನ್ನೋದು ಡಾಕ್ಟರಲ್ಲಿ ಜಾಸ್ತಿ ಇರುತ್ತೆ ಅನ್ನೋದನ್ನು ನಾವು ನೋಡ್ತೇವೆ. ಹೃದಯಕ್ಕೆ ಬೇಗ ತಟ್ಟುತ್ತೆ ಅಂತ. ಕೆಲವೊಮ್ಮೆ ಅದನ್ನು ಬಿಟ್ಟು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ. ನನಗೆ ಗೊತ್ತಿರೋ ಹಾಗೆ ರಾಹುಲ್ ಅವರು ಒಂದು 50-60 ಉಚಿತ ಹೆಲ್ತ್ ಎಲ್ಲ ಥರದನ್ನು ಕೂಡ ನಡೆಸ್ಕೊಟ್ಟಿದ್ದೀರಾ, ಸೇವೆಗಳನ್ನು ನಡೆಸ್ಕೊಟ್ಟಿದ್ದೀರಾ ಅನ್ನೋದನ್ನ ನಾನು ಕೇಳ್ಪಟ್ಟೆ. ಬಟ್ ನಾನು ಕಷ್ಟದ ಪರಿಸ್ಥಿತಿ ಬಂದಿದ್ದೀನಿ. ನಮ್ಮ ತಾಯಿಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಎಷ್ಟು ಕಷ್ಟ ಆಯಿತು ಅನ್ನೋದು ನೋಡಿದ್ದೀನಿ. ನಮ್ಮ ಹತ್ರ ಬರೋ ಎಲ್ಲ ಪೇಷಂಟ್ಸು ಜೇಬಲ್ಲಿ ದುಡ್ಡು ಇಟ್ಕೊಂಡು ಬರಲ್ಲ ಮೇಡಮ್. ಸೊ ನಾನು ಓದಿದ್ದೀನಿ, ನನಗೆ ಇಷ್ಟು ಕನ್ಸಲ್ಟೇಷನ್, ನಾನು ಓದಿರೋದಕ್ಕೆ ನಾನು ಕನ್ಸಲ್ಟೇಷನ್ ತೊಗೊತೀನಿ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಹೌದು, ಬಟ್ ಕೆಲವೊಂದ್ಸಲಿ ನಾವು ಇರುವಂಥ ಪೇಷಂಟ್ಸಿಗೆ ಅವ್ರ ಪರಿಸ್ಥಿತಿನ ನಾವು ಅರ್ಥ ಮಾಡಿಕೊಂಡು ಫ್ರೀ ಹೆಲ್ತ್ ಅವರಿಗೆ ಚೆಕಪ್ ಕೊಟ್ಟರು ಕೂಡ ನಾವು ಓದಿರೋದಕ್ಕೊಂದು ಸಾರ್ಥಕತೆ ಆಗುತ್ತೆ. ಸೊ ಅಂತ ನಾನು ನಂಬ್ಕೊಂಡಿರೋದು. ನನ್ನ ಕನ್ಸಲ್ಟೇಷನ್ ಮೇಡಮ್ ಇವತ್ತಿಗೂ ನನ್ನ ಕ್ಲಿನಿಕಲ್ಲಿ ಬರೀ 50 ರೂಪಾಯಿ. ಯಾಕಂದರೆ ನಾವು ಒಬ್ಬ ಡಾಕ್ಟ್ರಾಗಿ ನಾವು ಯಾವ ರೀತಿ ಪೇಷಂಟ್ನ ನೋಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನಾವು ಅವ್ರನ್ನ ಒಂದು ನಗು ಮುಖದ ಡಾಕ್ಟರ್ ಆಗಿರ್ಬೇಕು ಯಾವಾಗಲೂ. ಪೇಷಂಟ್ ಒಳಗೆ ಬಂದ ತಕ್ಷಣ ಅವ್ರನ್ನ ಯಾವ ರೀತಿ ನಾವು ಕರ್ಕೊತೀವಿ, ಅವ್ರು ಹೇಳೋದನ್ನ ಎಷ್ಟು ಸಮಾಧಾನದಿಂದ ನಾವು ಕೇಳ್ತೀವಿ, ಅದಕ್ಕಿಂತ ಮುಖ್ಯವಾಗಿ ನಾವು ಅವ್ರನ್ನ ಯಾವ ರೀತಿ ಮಾತಾಡಿಸ್ತೀವಿ, ಅದು ಭಾಳ ಮುಖ್ಯ. ಯಾಕಂದರೆ ನಾವು ಪ್ರಿಸ್ಕ್ರಿಪ್ಷನ್ ಬರೆಯೋದಕ್ಕಿಂತ ಮುಂಚೆ ಪೇಷಂಟಿಗೆ ಕೊಡೋ ಮೆಡಿಸಿನ್ ಏನಂದ್ರೆ ನಮ್ಮ ಮಾತು. ಸೊ ವರ್ಡ್ಸ್ ಆರ್ ದ ಬೆಸ್ಟ್ ಮೆಡಿಸಿನ್. ನಾವು ಚೆನ್ನಾಗಿ ಮಾತಾಡಿಸಿ ಅವ್ರ ಭುಜದ ಮೇಲೆ ಕೈ ಇಟ್ಟು ಚೆನ್ನಾಗಾಗ್ತೀಯಣ್ಣ ಹೋಗು ಅಂತ ಹೇಳ್ಬಿಟ್ರೆ ಅರ್ಧ ಅವ್ರ ಕಾಯಿಲೆ ಅಲ್ಲೇ ವಾಸಿಯಾಗಿರುತ್ತೆ. ಅವ್ರಿಗೆ ಎಷ್ಟೇ ದೊಡ್ಡ ಕಾಯಿಲೆ ಇಲ್ಲಿ 2 ತಿಂಗಳಲ್ಲಿ ಸಾಯ್ತಾರೆ ಅಂದರೂ ಕೂಡ ನಮ್ಮ ಮಾತು ಅವ್ರಿಗೆ ಇನ್ನೊಂದು ತಿಂಗಳು ಬದುಕಿಸ್ಬೋದು. ಸೊ ಹಾಗಾಗಿ ಅವೆಲ್ಲವೂ ಕೂಡ ಇಂಪಾರ್ಟೆಂಟ್.